ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯ. ಯೂಟ್ಯೂಬ್ ತರಗತಿಗಳಿಗೆ ಸ್ವಾಗತ. ನನ್ನ ಹೆಸರು ಎಂ.ಎ. ಉಮೇಶ್ ಬಾಬು. ಶ್ರೀ ಮರಳುಸಿದ್ದೇಶ್ವರ ಸ್ಮಾರಕ ನಾಗಸಮುದ್ರ ಶಿಖರಣ ಪ್ರೌಢಶಾಲೆ ಬೆಂಡೆಕೆರೆ, ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆ. ಇಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕರಾಗಿ ಮತ್ತು ಮುಖ್ಯೋಪಾಧ್ಯಾಯರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದೇನೆ. ವಿದ್ಯಾರ್ಥಿಗಳೇ, ಈ ದಿನ ನಾವು 9ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಭಾಗ 2ರಲ್ಲಿ ಬರುವಂತಹ ಅಧ್ಯಾಯ 5ನೇದು ಭಾರತದ ಚುನಾವಣಾ ವ್ಯವಸ್ಥೆ. ಈ ಅಧ್ಯಾಯವನ್ನು ಈ ದಿನ ಅಭ್ಯಾಸವನ್ನು ಮಾಡೋಣ. ಮಕ್ಕಳೇ, ಭಾರತದ ಚುನಾವಣಾ ವ್ಯವಸ್ಥೆ ಈ ಅಧ್ಯಾಯದಲ್ಲಿ ನಾವು ಇಂದು ಅಭ್ಯಾಸ ಮಾಡುವಂತಹ ವಿಷಯಗಳು ಚುನಾವಣಾ ಆಯೋಗ, ಚುನಾವಣಾ ವ್ಯವಸ್ಥೆಯ ಪ್ರಕ್ರಿಯೆ, ರಾಜಕೀಯ ಪಕ್ಷಗಳು, ಸಮ್ಮಿಶ್ರ ಸರ್ಕಾರಗಳು, ಮಾಧ್ಯಮ ಮತ್ತು ಪ್ರಜಾಪ್ರಭುತ್ವ. ಈ ವಿಷಯಗಳನ್ನು ಇಂದಿನ ಅಭ್ಯಾಸದಲ್ಲಿ ನಾವು ಅಧ್ಯಯನ ಮಾಡಲಿದ್ದೇವೆ. ಮೊದಲನೆಯದಾಗಿ ಚುನಾವಣಾ ಆಯೋಗ, ಇದರ ರಚನೆ ಏನು ಅನ್ನೋದರ ಬಗ್ಗೆ ನಾವು ತಿಳಿಯೋದಾದರೆ, ಮೊಟ್ಟ ಮೊದಲನೆಯದಾಗಿ ಭಾರತ 1947 ಆಗಸ್ಟ್ 15ರಂದು ಸ್ವತಂತ್ರ ಆಯಿತು. ಸ್ವತಂತ್ರ ನಂತರ ತನ್ನದೇ ಆದಂತಹ ಸಂವಿಧಾನವನ್ನು ರಚನೆ ಮಾಡಿಕೊಂಡು ತನ್ನದೇ ಆದಂತಹ ಸ್ವತಂತ್ರ ಆಡಳಿತ ವ್ಯವಸ್ಥೆಯನ್ನು ರೂಪಿಸ್ತಾ ಬಂತು. ಈ ನಿಟ್ಟಿನಲ್ಲಿ ಭಾರತವು ಜಗತ್ತಿನ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಹೊರಹೊಮ್ಮಿತು. ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಂದು ಮುಂಚೂಣಿಯಲ್ಲಿ ಭಾರತ ಪ್ರಥಮ ಸ್ಥಾನವನ್ನು ಗಳಿಸಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ಯಶಸ್ವಿಯಾಗಬೇಕು ಅಂತಂದರೆ ನಿಷ್ಪಕ್ಷಪಾತವಾದ ಮತ್ತೆ ನಿರ್ಭಯವಾದಂತಹ ಚುನಾವಣೆಗಳು ನಡೆಯುವುದು ಇದರ ಒಂದು ಪ್ರಮುಖವಾದಂತಹ ಪ್ರಕ್ರಿಯೆಯಾಗಿದೆ. ಜೊತೆಗೆ ಇದು ದೇಶದ ಅಭಿವೃದ್ಧಿಗೆ ಅಗತ್ಯವೂ ಸಹ ಆಗಿದ್ದು, ಚುನಾವಣೆಗಳ ಮೇಲ್ವಿಚಾರಣೆ, ಅವುಗಳಿಗೆ ನಿರ್ದೇಶನ ನೀಡುವಂಥದ್ದು ಮತ್ತು ನಿಯಂತ್ರಣವನ್ನು ಮಾಡಲು ನಮ್ಮ ಸಂವಿಧಾನದ 15ನೆಯ ಭಾಗದಲ್ಲಿ 324ರಿಂದ 329ರವರೆಗಿನ ವಿಧಿಗಳ ಅಡಿಯಲ್ಲಿ ಸ್ವತಂತ್ರವಾದ ಚುನಾವಣಾ ಆಯೋಗದ ವ್ಯವಸ್ಥೆಯನ್ನು ಕುರಿತು ತಿಳಿಸಲಾಗಿದೆ. ಈ ಚುನಾವಣಾ ಆಯೋಗ ಅಖಿಲ ಭಾರತ ಸಂಸ್ಥೆಯಾಗಿದ್ದು, ಚುನಾವಣೆಗಳನ್ನು ನಡೆಸುವಂತಹ ಒಂದು ಪ್ರಕ್ರಿಯೆಯನ್ನು ಇದು ಮಾಡುತ್ತೆ. ಅಂದರೆ ಕೇಂದ್ರ ಮತ್ತು ರಾಜ್ಯಗಳ ಚುನಾವಣೆಗಳ ಜವಾಬ್ದಾರಿಯನ್ನು ಸಹ ಇದು ಹೊಂದಿದೆ. ಸಂವಿಧಾನದ ವಿಧಿ 324(ಕೆ) ಮತ್ತು ZA ಅನ್ವಯ ರಾಜ್ಯ ಚುನಾವಣಾ ಆಯೋಗವು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ನಡೆಸುತ್ತದೆ. ಹಾಗಾದರೆ ಚುನಾವಣಾ ಆಯೋಗದ ರಚನೆ ಹೇಗೆ? ಭಾರತದ ಸಂವಿಧಾನದ ವಿಧಿ 324 ಇದರ ಅನ್ವಯ, ಭಾರತದ ಸಂವಿಧಾನದ ವಿಧಿ 324ರ ಅನ್ವಯ ಭಾರತದಲ್ಲಿ 1950 ಜನವರಿ 25ನೇ ತಾರೀಕಿನಂದು ಚುನಾವಣಾ ಆಯೋಗ ರಚನೆ ಆಯಿತು. ಸಂವಿಧಾನದ ವಿಧಿ 324 ಏನಿದೆ, ಇದು ಚುನಾವಣಾ ಆಯೋಗದ ರಚನೆಯನ್ನು ಕುರಿತು ತಿಳಿಸುವಂತಹ ವಿಧಿಯಾಗಿದೆ. ಪ್ರಾರಂಭದಲ್ಲಿ ಒಬ್ಬ ಮುಖ್ಯ ಚುನಾವಣಾ ಆಯುಕ್ತರನ್ನು ಮಾತ್ರ ಒಳಗೊಂಡಿದ್ದಂತಹ ಈ ಒಂದು ಚುನಾವಣಾ ಆಯೋಗ 1989ರಲ್ಲಿ ಸಂವಿಧಾನದ 61ನೆಯ ತಿದ್ದುಪಡಿಯ ಅನ್ವಯ ಸಾರ್ವತ್ರಿಕ ವಯಸ್ಕ ಮತದಾನದ ವಯಸ್ಸನ್ನು 21 ವರ್ಷದಿಂದ 18 ವರ್ಷಕ್ಕೆ ಕಡಿತಗೊಳಿಸಲಾಯಿತು. ಇದರಿಂದಾಗಿ ಚುನಾವಣಾ ಆಯೋಗದ ಕಾರ್ಯನಿರ್ವಹಣೆಯ ಹೆಚ್ಚಾಯಿತು. ಹಾಗಾಗಿ ಮುಖ್ಯ ಚುನಾವಣಾ ಆಯುಕ್ತರ ಜೊತೆಗೆ ಇತರೆ 2 ಚುನಾವಣಾ ಆಯುಕ್ತರನ್ನ ನೇಮಕ ಮಾಡಲಾಯಿತು. 1990ರಲ್ಲಿ 2 ಚುನಾವಣಾ ಆಯುಕ್ತರನ್ನ ತೆಗೆದುಹಾಕಲಾಯಿತು. 1993ರಿಂದ ಚುನಾವಣಾ ಆಯೋಗವು ಒಬ್ಬ ಮುಖ್ಯ ಚುನಾವಣಾ ಆಯುಕ್ತರು
ಮತ್ತೆ ಇತರೆ 2 ಚುನಾವಣಾ ಆಯುಕ್ತರನ್ನ ಒಳಗೊಂಡಿರುವಂತೆ ರಚನೆ ಮಾಡಲಾಯಿತು. 3 ಚುನಾವಣಾ ಆಯುಕ್ತರು ಸಮಾನವಾದಂತಹ ಅಧಿಕಾರವನ್ನು ಹೊಂದಿರ್ತಾರೆ. ಚುನಾವಣಾ ಆಯುಕ್ತರಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾದರೆ ಬಹುಮತದ ಮೂಲಕ ನಿರ್ಣಯಗಳನ್ನು ಕೈಗೊಳ್ಳಲಾಗುತ್ತದೆ. ಈ ರೀತಿ ಚುನಾವಣಾ ಆಯೋಗದ ಕಾರ್ಯದ ಕ್ಷಮತೆ ಹೆಚ್ಚಾಗಲಿಕ್ಕೆ ಒಬ್ಬ ಚುನಾವಣಾ ಆಯುಕ್ತರ ಬದಲಾಗಿ 3 ಜನ ಚುನಾವಣಾ ಆಯುಕ್ತರನ್ನ ನೇಮಕ ಮಾಡಲಾಯಿತು. ರಾಷ್ಟ್ರಪತಿಯವರು ಚುನಾವಣಾ ಆಯುಕ್ತರನ್ನ ನೇಮಕ ಮಾಡುವಂತಹ ಅಧಿಕಾರವನ್ನ ಹೊಂದಿರ್ತಾರೆ. ಈ ಚುನಾವಣಾ ಆಯುಕ್ತರ ಅಧಿಕಾರದ ಅವಧಿ 6 ವರ್ಷಗಳು ಅಥವಾ ತಮ್ಮ 65ನೆಯ ವಯಸ್ಸನ್ನು ಹೊಂದುವವರೆಗೆ ಇವರು ಕಾರ್ಯವನ್ನು ನಿರ್ವಹಿಸ್ತಾರೆ. ಇವುಗಳಲ್ಲಿ ಯಾವುದು ಪ್ರಥಮವಾಗಿ ಅನ್ವಯವಾಗುತ್ತದೆಯೋ ಅದನ್ನ ಪರಿಗಣಿಸಲಾಗುತ್ತದೆ. ಇವರು ಯಾವುದೇ ಸಮಯದಲ್ಲಿ ರಾಷ್ಟ್ರಪತಿಗೆ ರಾಜೀನಾಮೆಯನ್ನ ನೀಡಬಹುದಾಗಿದೆ. ಸಂಸತ್ತು ಅಸಮರ್ಥತೆ ಮತ್ತು ದುರ್ನಡತೆಯ ಆಧಾರದ ಮೇಲೆ ಚುನಾವಣಾ ಅಧಿಕಾರಿಯ ಅಸಮರ್ಥತೆ ಮತ್ತು ದುರ್ನಡತೆಯ ಆಧಾರದ ಮೇಲೆ ಚುನಾವಣಾ ಆಯೋಗದ ಅಧಿಕಾರಿಯನ್ನ ಏನ್ ಮಾಡಬಹುದು, ಅಧಿಕಾರದಿಂದ ಪದಚ್ಯುತಿಗೊಳಿಸಬಹುದು ಅಥವಾ ಅಧಿಕಾರದಿಂದ ಕೆಳಗಿಳಿಸುವಂತಹ ಒಂದು ಅಧಿಕಾರ ಇವರಿಗೆ ಇರುತ್ತದೆ, ಸಂಸತ್ತಿಗಿರುತ್ತದೆ. ಚುನಾವಣಾ ಆಯೋಗವು ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ರಾಜ್ಯಸಭೆ, ಲೋಕಸಭೆ, ವಿಧಾನ ಪರಿಷತ್ತು ಮತ್ತು ವಿಧಾನಸಭೆಗಳ ಚುನಾವಣೆಗಳನ್ನು ನಡೆಸುತ್ತದೆ. ಚುನಾವಣಾ ಆಯೋಗ ಚುನಾವಣಾ ದಿನಾಂಕ ನಿಗದಿಪಡಿಸುವುದರಿಂದ ಫಲಿತಾಂಶವನ್ನ ಪ್ರಕಟಗೊಳಿಸುವವರೆಗಿನ ಅವಧಿಯಲ್ಲಿ ಸಂಪೂರ್ಣ ಅವಧಿಯನ್ನ ಚುನಾವಣಾ ಆಯೋಗ ಹೊಂದಿರುತ್ತದೆ. ಈ ಅವಧಿಯಲ್ಲಿ ಚುನಾವಣಾ ನೀತಿ ಸಂಹಿತೆಯ ಅವಧಿ ಎಂದು ಕರೆಯಲಾಗುತ್ತದೆ. ಚುನಾವಣೆಯ ಅಧಿಸೂಚನೆ ಹೊರಡಿಸುವುದರಿಂದ ಹಿಡಿದು ಚುನಾವಣೆಯ ಫಲಿತಾಂಶ ಬರುವವರೆಗೆ ಇದನ್ನ ಚುನಾವಣಾ ನೀತಿ ಸಂಹಿತೆಯ ಅವಧಿ ಅಂತೇಳಿ ಕರೆಯಲಾಗುತ್ತೆ. ಚುನಾವಣೆಗಳನ್ನ ನಡೆಸಲು ಚುನಾವಣಾ ಆಯೋಗಕ್ಕೆ ತನ್ನದೇ ಆದಂತಹ ಸಿಬ್ಬಂದಿ ಹೊಂದಿಲ್ಲ. ಚುನಾವಣಾ ಆಯೋಗವು ರಾಷ್ಟ್ರಪತಿಯ ಅನುಮತಿಯನ್ನು ಪಡೆದು ರಾಜ್ಯ ಸರ್ಕಾರದ ಸಿಬ್ಬಂದಿಯನ್ನ ತನ್ನ ಚುನಾವಣಾ ಸಿಬ್ಬಂದಿಯನ್ನಾಗಿ ನೇಮಕ ಮಾಡಿಕೊಳ್ಳುತ್ತದೆ. ಇವರನ್ನ ಚುನಾವಣೆಯ ಕರ್ತವ್ಯಗಳಲ್ಲಿ ಬಳಕೆ ಮಾಡಿಕೊಳ್ಳಲಾಗುತ್ತದೆ. ಪಂಚಾಯತ್ ರಾಜ್ಗಳ ಹಾಗೂ ಪೌರ ಸಂಸ್ಥೆಗಳ ಚುನಾವಣೆಗಳನ್ನ ರಾಜ್ಯ ಚುನಾವಣಾ ಆಯೋಗ ನಡೆಸುತ್ತದೆ. ಸಂವಿಧಾನದ ವಿಧಿ 243 ಮತ್ತು ZA ವಿಧಿಗಳ ಅನ್ವಯ ರಾಜ್ಯಪಾಲರು ಚುನಾವಣಾ ಆಯುಕ್ತರನ್ನ ನೇಮಕ ಮಾಡ್ತಾರೆ. ಕರ್ನಾಟಕದಲ್ಲಿ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತೆ ಪಂಚಾಯತ್ ರಾಜ್ ಅಧಿನಿಯಮ 1993ರಲ್ಲಿಯ ಪ್ರಕರಣ 308ರ ಅನ್ವಯ ಚುನಾವಣಾ ಆಯೋಗವನ್ನ ಹೊಂದಲಾಗಿದ್ದು, ಇದು ರಾಜ್ಯದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನ ಯಶಸ್ವಿಯಾಗಿ ನಡೆಸುತ್ತಾ ಬಂದಿರುತ್ತದೆ. ಈ ರೀತಿ ಚುನಾವಣೆಗಳ ಒಂದು ಕಾರ್ಯವನ್ನ ಈ ಒಂದು ಚುನಾವಣಾ ಆಯೋಗ ನಡೆಸುತ್ತೆ. ರಚನೆಯಾದಂತಹ ಚುನಾವಣಾ ಆಯೋಗ ರಾಜ್ಯದಲ್ಲಿ ನಡೆಯುವಂತಹ ಚುನಾವಣೆಗಳನ್ನ ಯಶಸ್ವಿಯಾಗಿ ನಡೆಸುವಂತಹ ಜವಾಬ್ದಾರಿ ಈ ಒಂದು ಚುನಾವಣಾ ಆಯೋಗಕ್ಕೆ ಸೇರಿರುತ್ತದೆ. ನಂತರ ಚುನಾವಣಾ ಕ್ಷೇತ್ರಗಳ ಒಂದು ವಿಂಗಡಣೆ ಅಥವಾ ಚುನಾವಣಾ ಕ್ಷೇತ್ರಗಳು ಯಾವ ರೀತಿ ಪ್ರಕ್ರಿಯೆಯನ್ನು ಮಾಡುತ್ತೆ ಅನ್ನೋದನ್ನು ನಾವು ತಿಳಿಯೋದಾದ್ರೆ, ಚುನಾವಣೆಯ ಉದ್ದೇಶಕ್ಕಾಗಿ ದೇಶ ಮತ್ತು ರಾಜ್ಯವನ್ನ ಚಿಕ್ಕ ಚಿಕ್ಕ ಚುನಾವಣಾ ವಿಭಾಗಗಳಾಗಿ ವಿಭಾಗಿಸಿ ಅವುಗಳನ್ನ ಚುನಾವಣಾ ಕ್ಷೇತ್ರಗಳು ಅಂತೇಳಿ ಕರೆಯಲಾಗಿದೆ. ಚುನಾವಣಾ ಕ್ಷೇತ್ರಗಳು ಅಂತೇಳಿ ಕರೀತಾರೆ. ಈ ಚುನಾವಣಾ ಕ್ಷೇತ್ರಗಳು ಜನಸಂಖ್ಯೆ ಆಧಾರಿತವಾಗಿ ವಿಂಗಡಣೆಗೊಳ್ಳುತ್ತವೆ. ಜನಸಂಖ್ಯೆಯನ್ನು ಆಧರಿಸಿ ಚುನಾವಣಾ ಕ್ಷೇತ್ರಗಳನ್ನ ವಿಂಗಡಣೆ ಮಾಡಲಾಗುತ್ತೆ.
ಚುನಾವಣಾ ಕ್ಷೇತ್ರಗಳಲ್ಲಿ ಎರಡು ವಿಧಗಳನ್ನು ನಾವು ಕಾಣ್ತೀವಿ. ಒಂದು ಲೋಕಸಭಾ ಆಧಾರಿತವಾಗಿ ವಿಂಗಡಣೆಗೊಳ್ಳುತ್ತವೆ, ಒಂದು ಲೋಕಸಭಾ ಕ್ಷೇತ್ರ. ಎರಡು ವಿಧಗಳು, ಚುನಾವಣಾ ಕ್ಷೇತ್ರಗಳಲ್ಲಿ ಎರಡು ವಿಧಗಳು. ಒಂದು ಲೋಕಸಭಾ ಕ್ಷೇತ್ರ, ಎರಡನೆಯದು ವಿಧಾನಸಭಾ ಕ್ಷೇತ್ರದ ಚುನಾವಣಾ ಕ್ಷೇತ್ರಗಳು ಅಂತೇಳಿ ಎರಡು ಭಾಗಗಳನ್ನು ನಾವು ಕಾಣ್ತೀವಿ. ಲೋಕಸಭಾ ಚುನಾವಣಾ ಕ್ಷೇತ್ರಗಳೆಂದು ಆಯ್ಕೆಗೊಂಡಂತ ಅಭ್ಯರ್ಥಿಗಳು ಲೋಕಸಭೆಯ ಸದಸ್ಯರು ಅಥವಾ ಎಂಪಿಗಳು ಅಂತ ಅನ್ನಿಸ್ಕೊಂಡ್ರೆ, ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಗೊಂಡಂತ ಅಭ್ಯರ್ಥಿಗಳು ರಾಜ್ಯ ವಿಧಾನಸಭೆಯ ಸದಸ್ಯರು ಅಥವಾ ಶಾಸಕ ಅಥವಾ MLA ಅಂತೇಳಿ ಕರೆಸಿಕೊಳ್ತಾರೆ. ಅರ್ಥ ಆಗ್ತೀಯ? ಲೋಕಸಭೆಯ ಕ್ಷೇತ್ರದಿಂದ ಆಯ್ಕೆಯಾದಂತಹ ಅಭ್ಯರ್ಥಿಗಳು ಲೋಕಸಭಾ ಸದಸ್ಯರಾಗಿದ್ದು ಅವರನ್ನ MP ಅಂತಂದ್ರೆ ಮೆಂಬರ್ ಆಫ್ ದ ಪಾರ್ಲಿಮೆಂಟ್ ಅಂತೇಳಿ ಕರೀತಾರೆ. ಅದೇ ರೀತಿ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಗೊಂಡಂತಹ ಅಭ್ಯರ್ಥಿಗಳು ರಾಜ್ಯ ವಿಧಾನಸಭೆಯ ಸದಸ್ಯರಾಗಿರ್ತಾರೆ. ಇವರನ್ನ ಶಾಸಕರು ಅಥವಾ MLA ಅಂತೇಳಿ ಕರೆಸಿಕೊಳ್ತಾರೆ. ಈ ಎರಡೂ ಚುನಾವಣಾ ಕ್ಷೇತ್ರಗಳಲ್ಲಿ ನಿಯಮಾನುಸಾರ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳಿಗೆ ಸ್ಥಾನಗಳನ್ನ ಮೀಸಲು ಇಡಲಾಗುತ್ತದೆ. ಇವುಗಳನ್ನ ಮೀಸಲು ಚುನಾವಣಾ ಕ್ಷೇತ್ರಗಳೆಂದು ಕರೆಯುತ್ತಾರೆ. ಅರ್ಥ ಆಗ್ತಿದೆಯಾ ಮಕ್ಕಳೇ? ಲೋಕಸಭೆಯ ಸದಸ್ಯರ ಕ್ಷೇತ್ರಗಳಲ್ಲಿ ಆಯ್ಕೆಯಾದಂತಹ ಅಭ್ಯರ್ಥಿಯನ್ನ ಸಂಸತ್ತಿಗೆ ಕಳಿಸ್ಕೊಡ್ತೀವಿ. ಆತನನ್ನ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂತ ಕರಿತೀವಿ. ಮೆಂಬರ್ ಆಫ್ ಪಾರ್ಲಿಮೆಂಟ್, ಅದಕ್ಕೆ ಉದಾಹರಣೆಯನ್ನು ನಾವು ಗಮನಿಸೋದಾದ್ರೆ, ಇತ್ತೀಚೆಗೆ ನಡೆದಂತಹ ಚುನಾವಣೆಗಳಲ್ಲಿ ಸ್ಪರ್ಧಿಸಿದಂತಹ ಅಭ್ಯರ್ಥಿಗಳಾದಂತಹ ಪ್ರಜ್ವಲ್ ರೇವಣ್ಣ ಇರಬಹುದು, ಕರ್ನಾಟಕದವರಾದಂಥವರು. ನಂತರ ಸುಮಲತಾ, ಇವರು ಮೆಂಬರ್ ಆಫ್ ದ ಪಾರ್ಲಿಮೆಂಟ್ ಆಗ್ತಾರೆ. ಅದೇ ರೀತಿ MLAಗೆ ಬಂದರೆ ನಮ್ಮ ಸ್ಥಳೀಯ ಕ್ಷೇತ್ರದಲ್ಲಿ ಆಯ್ಕೆಯಾದಂತಹ ಅಭ್ಯರ್ಥಿಗಳನ್ನು ನಾವು ಗಮನಿಸೋದಾದ್ರೆ ನಾವು ತಿಳ್ಕೊಂಡಿದ್ದೀವಿ. ಈ ಉದಾಹರಣೆಗೆ ಅರಸೀಕೆರೆ ಕ್ಷೇತ್ರದಿಂದ ಪ್ರಸ್ತುತ MLA ಆದಂಥವ್ರು ಯಾರು ಅಂತಂದ್ರೆ KM ಶಿವಲಿಂಗೇಗೌಡ ಅಂತ ಹೇಳಿ ಕರಿತೀರಲ್ಲ, ಅವರು ವಿಧಾನಸಭಾ ಸದಸ್ಯರು. ಪ್ರಜ್ವಲ್ ರೇವಣ್ಣ ಇವರು ಲೋಕಸಭಾ ಸದಸ್ಯರಾಗಿರ್ತಾರೆ. ಅದೇ ರೀತಿ ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧಿಸಿದಂಥವರು ಸುಮಲತಾ ಅವರು ಲೋಕಸಭೆಯ ಸದಸ್ಯರಾಗಿರ್ತಾರೆ. ಇವರನ್ನ MPಗಳು ಅಂತೇಳಿ ಕರಿತೀವಿ. ರಾಜ್ಯ ವಿಧಾನಸಭಾ ಕ್ಷೇತ್ರದಿಂದ ಅಭ್ಯರ್ಥಿಯಾದಂಥವರು ಸ್ಪರ್ಧಿಸಿ ಗೆದ್ದಂತಹ ಅಭ್ಯರ್ಥಿಗಳನ್ನ ವಿಧಾನಸಭಾ ಸದಸ್ಯರು ಅಂತೇಳಿ ಕರಿತೀವಿ. ಅವರನ್ನ MLA ಅಥವಾ ಶಾಸಕರು ಅಂತೇಳಿ ಸಹ ಕರಿತೀವಿ. ನಂತರ ಮತದಾರರ ಪಟ್ಟಿ, ಇದನ್ನ ವೋಟರ್ ಲಿಸ್ಟ್ ಅಂತೇಳಿ ಕರಿತೀವಿ. ಮಕ್ಕಳೇ, ನೀವೆಲ್ಲ ವೋಟರ್ ಲಿಸ್ಟ್ ಅಲ್ಲಿ ಇದ್ದೀರಾ? ನೀವು ಮೊನ್ನೆ ನಡೆದಂತಹ ಚುನಾವಣೆಗಳಲ್ಲಿ ಮತವನ್ನ ಹಾಕಿದ್ದೀರಾ? ಇಲ್ಲ. ಮತ ಹಾಕಿದ್ದೀರಾ? ಇಲ್ಲ. ಯಾಕೆ ಹಾಕಲಿಲ್ಲ? ಯಾಕೆ? ನಿಮ್ಗೆ 18 ವರ್ಷ ವಯಸ್ಸಾಗಿಲ್ಲ ಅಲ್ವಾ? ಭಾರತೀಯ ಯಾವೊಬ್ಬ ಪ್ರಜೆ 18 ವರ್ಷ ಮೇಲ್ಪಟ್ಟು ವಯಸ್ಸಾಗಿರ್ತದೆಯೋ ಆತ ಮತವನ್ನ ಚಲಾಯಿಸಲಿಕ್ಕೆ ಅರ್ಹನಾಗಿರ್ತಾನೆ ಅಲ್ವಾ? 18 ವರ್ಷ ಮೇಲ್ಪಟ್ಟಂತ ಪ್ರತಿಯೊಬ್ಬ ಭಾರತೀಯನೂ ಸಹ ಮತವನ್ನ ಚಲಾಯಿಸಬಹುದು. ಪುರುಷ ಇರಲಿ, ಸ್ತ್ರೀ ಇರಲಿ, ಯಾರು ಬೇಕಾದರೂ ಸಹ 18 ವರ್ಷ ಮೇಲ್ಪಟ್ಟಂತಹ ವ್ಯಕ್ತಿಗಳು ಮತ ಚಲಾಯಿಸುವಂತ ಹಕ್ಕನ್ನ ಪಡ್ಕೊಳ್ತಾರೆ. ಗೊತ್ತಾಗ್ತಿದ್ಯಾ? ಈ ಮತವನ್ನ ಚಲಾಯಿಸಬೇಕಾದ್ರೆ ಮತದಾರರ ಪಟ್ಟಿಯಲ್ಲಿ ಆತನ ಹೆಸರಿರಬೇಕು. ಮತದಾರರ ಪಟ್ಟಿಯಲ್ಲಿ ಆತನ ಹೆಸರಿರಬೇಕು ಅಂತಂದ್ರೆ ಆತ 18 ವರ್ಷ ವಯಸ್ಸಾದ ನಂತರ ಆತನ ಹೆಸರನ್ನ ಮತದಾರರ ಪಟ್ಟಿಯಲ್ಲಿ ಸೇರಿಸಬೇಕು. ಚುನಾವಣಾ ಆಯೋಗ ಆ ವ್ಯಕ್ತಿಗೆ ಚುನಾವಣೆಯಲ್ಲಿ ಭಾಗವಹಿಸಿ ಮತವನ್ನ ಚಲಾಯಿಸಲಿಕ್ಕೆ ಒಂದು ಗುರುತಿನ ಪತ್ರವನ್ನ ಕೊಡುತ್ತದೆ. ಅದನ್ನೇ ಚುನಾವಣಾ ಗುರುತಿನ ಪತ್ರ ಅಂತೇಳಿ ಕರಿತೀವಿ, ಅಥವಾ ಎಪಿಕ್ ಕಾರ್ಡ್ ಅಂತಲೂ ಸಹ ಕರಿತೀವಿ. ಮಕ್ಕಳೇ, ನೋಡಿದೀರಾ ಈ ಒಂದು ಪತ್ರವನ್ನ? ಚುನಾವಣಾ ಗುರುತಿನ ಚೀಟಿ ಅಂತೇಳಿ ಕರಿತೀವಿ. ಇದನ್ನ ನಿಮ್ಮ ಮನೆಗಳಲ್ಲಿ ನೋಡಿರ್ಬೋದು. ತಂದೆ ತಾಯಿದಿರ್ಬೋದು, ಅಣ್ಣಂದಿರ್ಬೋದು, ಅಕ್ಕಂದಿರ್ಬೋದು,
ತಾತ, ಅಜ್ಜಿ ಇವರ ಸದಸ್ಯರ ಒಂದು ಎಪಿಕ್ ಕಾರ್ಡ್ಗಳಿರ್ತವೆ, ಎಲೆಕ್ಷನ್ ಕಾರ್ಡ್ ಅಂತ ಕರೀತಾರೆ. ಇವುಗಳನ್ನ ಚುನಾವಣಾ ಆಯೋಗ ಅಭ್ಯರ್ಥಿಗಳಿಗೆ ಕೊಡುತ್ತೆ. ಈ ಗುರುತಿನ ಪತ್ರ ಅಥವಾ ಎಪಿಕ್ ಕಾರ್ಡ್ ಇದನ್ನ ತೆಗೆದುಕೊಂಡು ನಾವು ಚುನಾವಣೆಗಳಲ್ಲಿ ಆ ಮತಕ್ಷೇತ್ರಕ್ಕೆ ಹೋಗಿ, ಮತಗಟ್ಟೆಗೆ ಹೋಗಿ ನಾವು ಆ ಒಂದು ಚುನಾವಣೆಯಲ್ಲಿ ನಮ್ಮ ಮತವನ್ನ ಬೇಕಾದಂತ ಅಭ್ಯರ್ಥಿಗೆ ಚಲಾಯಿಸಬಹುದು. ಗೊತ್ತಾಗ್ತಿದೆಯಾ? ಸರಿ, ಹಾಗಾದ್ರೆ ಮತದಾರರ ಪಟ್ಟಿ ಏನಿದು? ಮತದಾರರ ಪಟ್ಟಿ ಮತದಾನ ಮಾಡುವವರ ಹೆಸರು ಹಾಗೂ ಕೆಲವು ವಿವರಗಳನ್ನ ಇದು ಒಳಗೊಂಡಿರುತ್ತದೆ. ಮತದಾರರ ಪಟ್ಟಿಯನ್ನ ಇಲ್ಲಿ ಅಭ್ಯರ್ಥಿಯ ಚುನಾವಣೆಯಲ್ಲಿ ಭಾಗವಹಿಸಿದ ಅಥವಾ ಮತವನ್ನ ಹಾಕಲಿಕ್ಕೆ ಬರುವಂತಹ ವ್ಯಕ್ತಿಯ ಹೆಸರು, ಲಿಂಗ, ಹುಟ್ಟಿದ ದಿನಾಂಕ, ಯಾವ ಕ್ಷೇತ್ರ, ಯಾವ ಊರು, ಈತನ ವಿಳಾಸವನ್ನೆಲ್ಲವೂ ಸಹ ಆ ಒಂದು ಮತದಾರರ ಪಟ್ಟಿಯಲ್ಲಿ ಮುದ್ರಿಸಲಾಗಿರುತ್ತದೆ. ಜೊತೆಗೆ ಆತನ ಭಾವಚಿತ್ರವೂ ಸಹ ಇರುತ್ತದೆ. ಮತದಾನ ಮಾಡುವವರ ಹೆಸರು ಹಾಗೂ ಕೆಲವು ವಿವರಗಳನ್ನ ಒಳಗೊಂಡಿರುವ ಪಟ್ಟಿಯನ್ನ ಮತದಾರರ ಪಟ್ಟಿ ಅಂತೇಳಿ ಕರಿತೀವಿ. ಮತದಾರರ ಪಟ್ಟಿಯನ್ನ ಚುನಾವಣಾ ಆಯೋಗವು ಚುನಾವಣೆಗಿಂತ ಮುಂಚಿತವಾಗಿಯೇ ಸಿದ್ಧಪಡಿಸಿಕೊಳ್ಳುತ್ತದೆ. ಮತದಾರರ ಪಟ್ಟಿಯು ಪ್ರತಿ ವರ್ಷ ಪರಿಷ್ಕೃತಗೊಳ್ಳುತ್ತದೆ. ಪ್ರತಿ ವರ್ಷವೂ ಸಹ ಮತದಾರರ ಪಟ್ಟಿ ಪರಿಷ್ಕೃತಗೊಳ್ಳುತ್ತದೆ. ಪರಿಷ್ಕೃತ ಅಂತಂದ್ರೆ ಹೊಸದಾಗಿ ಸೇರ್ಪಡೆ ಆಗುವಂತವರು 18 ವರ್ಷ ತುಂಬಿದಂತಹ ವ್ಯಕ್ತಿಗಳನ್ನ ಅದಕ್ಕೆ ಹೊಸದಾಗಿ ಸೇರ್ಪಡೆ ಮಾಡ್ತಾರೆ. ನಂತರ ಕೆಲವು ಮರಣ ಹೊಂದಿದಂತಹ ವ್ಯಕ್ತಿಗಳು ಇವರನ್ನ ಮತದಾರರ ಪಟ್ಟಿಯಿಂದ ತೆಗೆದುಹಾಕ್ತಾರೆ. ಮತ್ತೊಂದು ಸೇರ್ಪಡೆ, ಮತ್ತೊಂದು ತೆಗೆದುಹಾಕುವಂಥದ್ದು. ಸತ್ತಂತಹ ವ್ಯಕ್ತಿಗಳನ್ನ, ಮರಣ ಹೊಂದಿದಂತಹ ವ್ಯಕ್ತಿಗಳನ್ನ ಮತದಾರರ ಪಟ್ಟಿಯಿಂದ ಕೈಬಿಡಲಾಗುತ್ತೆ. 18 ವರ್ಷ ತುಂಬಿದಂತಹ ವ್ಯಕ್ತಿಗಳನ್ನ ಮತದಾರರ ಪಟ್ಟಿಗೆ ಹೊಸದಾಗಿ ಸೇರ್ಪಡೆ ಮಾಡಿಕೊಳ್ಳಲಾಗುತ್ತೆ. ಆದ್ರಿಂದ ಮತದಾರರ ಪಟ್ಟಿ ಪ್ರತಿ ವರ್ಷ ಪರಿಷ್ಕರಣೆಗೊಳ್ಳುತ್ತಾ ಹೋಗುತ್ತದೆ. ಈ ಮತದಾರರ ಪಟ್ಟಿಯಲ್ಲಿ ಛಾಯಾಪ್ರತಿಯ ಗುರುತಿನ ಚೀಟಿಗಳನ್ನ ಅರ್ಹ ಮತದಾರರಿಗೆ ಚುನಾವಣಾ ಆಯೋಗ ಹಂಚಿಕೆ ಮಾಡುತ್ತೆ. ಇದು ಅನ್ಯ ವ್ಯಕ್ತಿಯ ಮತದಾನ ತಡೆಯುವ ಕ್ರಮವಾಗಿ ಚುನಾವಣಾ ಆಯೋಗ ಈ ಒಂದು ಗುರುತಿನ ಪತ್ರವನ್ನು ಕೊಡುವಂತಹ ಪ್ರಕ್ರಿಯೆಯನ್ನ ಪ್ರಾರಂಭಿಸಿದೆ. ಈ ಗುರುತಿನ ಚೀಟಿ ಮತದಾರನ ಗುರುತಿಸುವಿಕೆಗೆ ಪುರಾವೆಯಾಗಿ ಬಳಕೆ ಮಾಡಲಾಗುತ್ತೆ. ಮತದಾನದ ವೇಳೆ ಮತದಾರನ ಗುರುತಿನ ಚೀಟಿ ಅಥವಾ ಇತರೆ ಪುರಾವೆಗಳಾದಂತಹ ವರಮಾನ ತೆರಿಗೆ ಇಲಾಖೆ ನೀಡಿದಂತಹ ಶಾಶ್ವತ ಲೆಕ್ಕ ಸಂಖ್ಯೆಯ ಚೀಟಿ, ಇದನ್ನೇ ಪ್ಯಾನ್ ಕಾರ್ಡ್ ಅಂತ ಕರೀತಾರೆ. ಪರ್ಮನೆಂಟ್ ಅಕೌಂಟ್ ನಂಬರ್, ಇದನ್ನೇ ಪ್ಯಾನ್ ಅಂತ ಕರಿತೀವಿ. ಪಾನ್ ಕಾರ್ಡ್ ಅಥವಾ ಪರವಾನಿಗೆ, ಯಾವ ಪರವಾನಿಗೆ? ಚಾಲನಾ ಪರವಾನಿಗೆ ಅಥವಾ ರಹದಾರಿ ಪತ್ರ ಅಥವಾ ಸರ್ಕಾರ ಸೂಚಿಸಿದ ಗುರುತಿನ ಪುರಾವೆಗಳನ್ನ ಅಧಿಕಾರಿಗಳಿಗೆ ತೋರಿಸಬೇಕಾಗಿರುತ್ತದೆ. ಯಾವ ತೋರಿಸುವುದು? ಉದಾಹರಣೆಗೆ ಲೈಸೆನ್ಸ್ ಇಲ್ಲ ಅಂತ ಇಟ್ಕೊಳ್ಳಿ, ಮತ್ತಿನ್ನೇನು ತೋರಿಸ್ತೀರಾ? ಪಾನ್ ಕಾರ್ಡ್ ತೋರಿಸಿ ವೋಟ್ ಹಾಕ್ಬೋದು. ಸರ್, ಪಾನ್ ಕಾರ್ಡು ಇಲ್ಲ, ಏನ್ ಮಾಡ್ಬೋದು? ರೇಷನ್ ಕಾರ್ಡ್ ಅನ್ನ ತೋರಿಸಬಹುದು. ಸರ್, ರೇಷನ್ ಕಾರ್ಡ್ ಇನ್ನೂ ಆಗಿಲ್ಲ, ಇತ್ತೀಚೆಗೆ ಬಂದಿದೆ ನೋಡಿ, ಯಾವುದು? ಆಧಾರ್ ಕಾರ್ಡ್ ಅನ್ನು ಸಹ ನಾವು ಚುನಾವಣಾ ಸಂದರ್ಭದಲ್ಲಿ ಮತವನ್ನ ಹಾಕಲಿಕ್ಕೆ ಈ ಆಧಾರ್ ಕಾರ್ಡ್ ಅನ್ನ ಬಳಸಬಹುದು. ಸರ್, ಮತ್ತೆ ಅದು ಬಂದಿಲ್ಲ ಸರ್, ಕಳೆದೋಗಿದೆ, ಮತ್ತಿನ್ನೇನು ಆಪ್ಷನ್ ಇದೆ? ವೀಸಾ, ಇದನ್ನು ಸಹ ನಾವು ಬಳಕೆ ಮಾಡಿಕೊಳ್ಬಹುದು. ಗೊತ್ತಾಗ್ತಿದ್ಯಾ? ಇವೆಲ್ಲವೂ ಸಹ ಈ ಒಂದು ಚುನಾವಣೆ ಮತ ಚಲಾಯಿಸುವಂತಹ ಸಂದರ್ಭದಲ್ಲಿ ಗುರುತಿನ ಚೀಟಿಯ ಮಾದರಿಯಲ್ಲಿ ನಾವು ಇವುಗಳನ್ನ ಬಳಕೆ ಮಾಡಿಕೊಳ್ಳುತ್ತೇವೆ. ನೆಕ್ಸ್ಟ್, ಅಧಿಸೂಚನೆ. ಯಾವುದೇ ಒಂದು ಚುನಾವಣೆಯನ್ನು ನಡೆಸಬೇಕಂತಂದ್ರೆ ಮೊದಲನೇದಾಗಿ ಚುನಾವಣಾ ಆಯೋಗ ಅಧಿಸೂಚನೆಯನ್ನು ಹೊರಡಿಸಬೇಕು. ಇದನ್ನ ನೋಟಿಫಿಕೇಶನ್ ಅಂತ ಕರಿತೀವಿ. ಚುನಾವಣಾ ಪ್ರಕ್ರಿಯೆಯ ಪ್ರಕಟಣೆಯೊಂದಿಗೆ ಚುನಾವಣೆಯ ಕಾರ್ಯ ಆರಂಭ ಆಗುತ್ತದೆ. ಚುನಾವಣಾ ಆಯೋಗವು
ಚುನಾವಣೆಗಳು ನಡೆಸುವ ದಿನಾಂಕ, ವೇಳೆ ಮತ್ತಿತರ ಪೂರ್ಣ ಮಾಹಿತಿಗಳನ್ನು ಪತ್ರಿಕೆಗಳಲ್ಲಿ, ರೇಡಿಯೋ, ದೂರದರ್ಶನ ಮಾಧ್ಯಮಗಳಲ್ಲಿ ಮತ್ತು ಸರ್ಕಾರ ಪ್ರಕಟಿಸುವ ಗೆಜೆಟ್ಗಳಲ್ಲಿ ಪ್ರಕಟಿಸಲಾಗುತ್ತದೆ. ಚುನಾವಣಾ ಆಯೋಗ ಚುನಾವಣೆಯನ್ನ ನಡೆಸಲು ನಿರ್ಧರಿಸಿದೆ ಎಂದ ಮೇಲೆ ಇದಕ್ಕೆ ಸಂಬಂಧಿಸಿದಂತೆ ಚುನಾವಣೆಯ ಅಧಿಸೂಚನೆಯನ್ನ ಹೊರಡಿಸುತ್ತದೆ. ಅಧಿಸೂಚನೆಯಲ್ಲಿ ಚುನಾವಣೆಯ ನಾಮಪತ್ರ ಸಲ್ಲಿಕೆ ಮಾಡುವಂಥದ್ದು, ಹಿಂಪಡೆಯುವಂಥದ್ದು, ಪರಿಶೀಲನೆ, ಚುನಾವಣಾ ದಿನಾಂಕ, ಚುನಾವಣೆಯ ಮತಗಳ ಎಣಿಕೆ ಇವುಗಳ ಸಂಪೂರ್ಣವಾದಂತಹ ಮಾಹಿತಿಯನ್ನ ಪತ್ರಿಕೆಗಳಲ್ಲಿ, ರೇಡಿಯೋ ಮುಂತಾದವುಗಳ ಮೂಲಕ ಸಾರ್ವಜನಿಕರಿಗೆ ಮಾಹಿತಿಯನ್ನ ತಿಳಿಸಲಾಗುತ್ತೆ. ಜೊತೆಗೆ ಗೆಜೆಟ್ಗಳು ಇದರ ಬಗ್ಗೆ ಪ್ರಕಟಣೆಯನ್ನು ಸಹ ನೀಡಲಾಗುತ್ತದೆ. ನಂತರ ಅಭ್ಯರ್ಥಿಗಳ ಉಮೇದುವಾರಿಕೆ, ಅಧಿಸೂಚನೆಯಾದ ನಂತರ ಅಭ್ಯರ್ಥಿಗಳ ಉಮೇದುವಾರಿಕೆ. ನಮ್ಮ ದೇಶದಲ್ಲಿ ಪ್ರತಿನಿಧಿತ್ವ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರುವುದರಿಂದ ಜನರಿಗೆ ಚುನಾವಣೆಗೆ ಸ್ಪರ್ಧಿಸುವ ಮತ್ತು ಚುನಾಯಿಸುವ ಹಕ್ಕು ಇರುತ್ತದೆ. ಚುನಾವಣೆಗೆ ಸ್ಪರ್ಧಿಸಲಿಕ್ಕೆ ಬಯಸುವ ಅಭ್ಯರ್ಥಿಗಳು ಕೆಲವು ಅರ್ಹತೆಗಳನ್ನು ಪೂರೈಸಬೇಕಾಗಿರುತ್ತದೆ. ಅಭ್ಯರ್ಥಿಗಳು ತಮ್ಮ ಉಮೇದುವಾರಿಕೆಯ ಕಾಗದ ಪತ್ರಗಳನ್ನು ಆ ಉದ್ದೇಶಕ್ಕಾಗಿ ನೇಮಕಗೊಂಡ ಅಧಿಕಾರಿಗಳಿಗೆ ನಿಗದಿತ ವೇಳೆಯೊಳಗೆ ಸಲ್ಲಿಸಬೇಕು. ಅರ್ಜಿಯೊಂದಿಗೆ ನಿರ್ದಿಷ್ಟ ಮೊತ್ತವನ್ನು ಭದ್ರತಾ ಠೇವಣಿಯ ಹಣ ಎಂದು ಪಾವತಿಸಬೇಕಾಗುತ್ತದೆ. ರಾಜಕೀಯ ಪಕ್ಷಗಳು ತಮ್ಮ ಪಕ್ಷದ ಪ್ರತಿನಿಧಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅಭ್ಯರ್ಥಿಯೊಬ್ಬರನ್ನ ಆಯ್ಕೆ ಮಾಡುತ್ತವೆ. ಆತನಿಗೆ ಪಕ್ಷದ ಅಧಿಕೃತ ಪರವಾನಗಿ ನೀಡುತ್ತದೆ. ಅದನ್ನ ಪಕ್ಷದ ಅಧಿಕೃತ ಪತ್ರ ಅಂತ ಕರೀತಾರೆ. ಇದನ್ನೇ ಪಾರ್ಟಿ ಟಿಕೆಟ್ ಅಂತ ಕರೀತಾರೆ. ಪಕ್ಷದ ಅಧಿಕೃತ ಪತ್ರ ಪಡೆದಂತ ಅಭ್ಯರ್ಥಿಯು ಚುನಾವಣಾ ಪ್ರಚಾರಕ್ಕೆ ಆ ಪಕ್ಷದ ಚಿಹ್ನೆ ಮತ್ತು ಬೆಂಬಲದೊಂದಿಗೆ ಪ್ರಚಾರ ಶಿಬಿರಗಳಲ್ಲಿ ಪಾಲ್ಗೊಂಡು ಮತದಾರರಲ್ಲಿ ಮತಯಾಚಿಸುವ ಅನುಕೂಲ ಇರುತ್ತೆ. ಕೆಲವೊಮ್ಮೆ ಅಭ್ಯರ್ಥಿಗಳಿಗೆ ಹೆಚ್ಚು ಮತ ಪಡೆಯುವಂತೆ ಮಾಡುವಲ್ಲಿ ಅಭ್ಯರ್ಥಿಗಳ ಪಕ್ಷವು ಹಾಗೂ ಪಕ್ಷದ ಅಧಿಕೃತ ಪತ್ರ ಪ್ರಧಾನ ಪಾತ್ರವನ್ನ ವಹಿಸುತ್ತದೆ. ಯಾವುದೇ ಪಕ್ಷದಿಂದ ಗುರುತಿಸಲ್ಪಡದಂತಹ ಅಭ್ಯರ್ಥಿಗಳನ್ನ ಸ್ವತಂತ್ರ ಅಭ್ಯರ್ಥಿಗಳು ಅಂತ ಹೇಳಿ ಪರಿಗಣಿಸಿ ಅವರುಗಳಿಗೆ ಚುನಾವಣಾ ಆಯೋಗವು ವಿವಿಧ ಚಿಹ್ನೆಗಳನ್ನ ನೀಡುತ್ತದೆ. ಹೇಗೆ ಸಹ ಕನ್ಫ್ಯೂಸ್ ಆಗ್ತಿದೆ ಅಲ್ವಾ ಮಕ್ಕಳೇ? ಹೌದು. ಉದಾಹರಣೆಗೆ ಒಂದು ಪಕ್ಷದಿಂದ ಕರ್ನಾಟಕದಲ್ಲಿರುವಂತಹ ಯಾವುದೋ ಒಂದು ಪ್ರಾದೇಶಿಕ ಪಕ್ಷವನ್ನು ನಾವು ಗಮನಿಸೋದಾದ್ರೆ, ಯಾವುದೋ ಒಂದು ಪಕ್ಷದಿಂದ ಅಭ್ಯರ್ಥಿ ಚುನಾವಣೆಯಲ್ಲಿ ಸ್ಪರ್ಧಿಸಿದ. ಉದಾಹರಣೆಗೆ ಹೇಳುವುದಾದ್ರೆ ಬಿಜೆಪಿ ಪಕ್ಷದಿಂದ ಅಭ್ಯರ್ಥಿ ಏನ್ ಮಾಡ್ತಾನೆ, ಚುನಾವಣೆಯಲ್ಲಿ ಸ್ಪರ್ಧಿಸ್ತಾನೆ. ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸ್ತಾನೆ, ಜೆಡಿಎಸ್ ಪಕ್ಷದಿಂದ ಸ್ಪರ್ಧಿಸ್ತಾನೆ. ಬಿಜೆಪಿ ಪಕ್ಷದಿಂದ ಸ್ಪರ್ಧಿಸಿದ್ರೆ ಆ ವ್ಯಕ್ತಿಯ ಚುನಾವಣೆಯ ಚಿಹ್ನೆ ಯಾವುದು ಅಂತಂದ್ರೆ ಆ ಒಂದು ಬಿಜೆಪಿಯ ಒಂದು ಗುರುತಾದಂತಹ ಚಿಹ್ನೆಯನ್ನ ಅವಳು ಬಳಕೆ ಮಾಡಿಕೊಳ್ಬಹುದು. ಕಾಂಗ್ರೆಸ್ಸಿನ ಪಕ್ಷದಿಂದ ಸ್ಪರ್ಧಿಸಿದಂತ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷದ ಚಿಹ್ನೆಯನ್ನ ಆತ ಬಳಸಬಹುದು. ಜೆಡಿಎಸ್ ಪಕ್ಷದಿಂದ ಚುನಾವಣೆಯಲ್ಲಿ ಸ್ಪರ್ಧಿಸಿದಂತ ಅಭ್ಯರ್ಥಿ ಆ ಪಕ್ಷದ ಚಿಹ್ನೆಯಿಂದ ಆತ ಏನ್ ಮಾಡಬಹುದು, ಚುನಾವಣೆಯಲ್ಲಿ ಸ್ಪರ್ಧಿಸಬಹುದು. ಇವು ಮೂರು ಪಕ್ಷಗಳು ಸಹ ಏನ್ ಮಾಡಲಿಲ್ಲ, ಚುನಾವಣೆಗೆ ನಿಂತ್ಕೊಳ್ಳಿಲ್ಲ. ಬೇರೆ ಒಂದು ಸ್ವತಂತ್ರವಾಗಿ ಅಭ್ಯರ್ಥಿ ಏನ್ ಮಾಡ್ತಾನೆ, ಚುನಾವಣೆಯಲ್ಲಿ ನಿಂತ್ಕೊಳ್ತಾನೆ. ನಾನು ಯಾವ ಪಕ್ಷಕ್ಕೂ ಸಹ ಹೋಗಲ್ಲ, ನಾನು ಸ್ವತಂತ್ರ ಅಭ್ಯರ್ಥಿ ಅಂತ ಹೇಳಿ ನಿಲ್ತಾನೆ. ಆ ಸ್ವತಂತ್ರವಾಗಿ ನಿಂತ ಅಭ್ಯರ್ಥಿಗೆ ಚುನಾವಣಾ ಆಯೋಗ ಏನ್ ಮಾಡುತ್ತೆ, ಚಿಹ್ನೆಯನ್ನ ಕೊಡುತ್ತೆ. ಇದನ್ನೇ ಆಯೋಗವು ಆತನಿಗೆ ಸ್ವತಂತ್ರ ಅಭ್ಯರ್ಥಿಗೆ ಚಿಹ್ನೆಯನ್ನ ಕೊಡುತ್ತೆ. ಪಕ್ಷಗಳಿಂದ ನಿಂತ ಅಭ್ಯರ್ಥಿಗೆ ಆ ಪಕ್ಷದ ಚಿಹ್ನೆಯನ್ನೇ ಕೊಡಲಾಗುತ್ತೆ. ಈತ ಸ್ವತಂತ್ರ ಅಭ್ಯರ್ಥಿ ಅಂತೇಳಿ ಕರಿತೀವಿ. ಈತನಿಗೆ ಚುನಾವಣಾ ಆಯೋಗವೇ ಚಿಹ್ನೆಯನ್ನು ಕೊಡುತ್ತೆ. ನಂತರ ನಾಮಪತ್ರಗಳ ಪರಿಶೀಲನೆ.
ಚುನಾವಣೆಯಲ್ಲಿ ಸ್ಪರ್ಧಿಸಿದಂತ ಅಭ್ಯರ್ಥಿ ಚುನಾವಣಾ ನಿಗದಿಯಾದಂತಹ ಸ್ಥಳಕ್ಕೆ ಹೋಗಿ ತನ್ನ ನಾಮಪತ್ರವನ್ನ ಸಲ್ಲಿಸಬೇಕಾಗುತ್ತೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮುಗಿದ ನಂತರ ನೇಮಕಗೊಂಡ ಅಧಿಕಾರಿ ಕೊನೆಯ ದಿನಾಂಕ ಮುಗಿದ ನಂತರ ನೇಮಕಗೊಂಡ ಅಧಿಕಾರಿಗಳು ಪ್ರತಿಯೊಬ್ಬ ಅಭ್ಯರ್ಥಿಯ ಉಮೇದುವಾರಿಕೆ ಅರ್ಜಿ ಮತ್ತು ಅದರೊಂದಿಗೆ ಸಲ್ಲಿಸಿರುವ ಅಗತ್ಯ ದಾಖಲೆಗಳನ್ನು ಕಟ್ಟುನಿಟ್ಟಾಗಿ ಪರಿಶೀಲನೆ ಮಾಡಿ ಅರ್ಹ ಮತ್ತು ಅನರ್ಹಗೊಂಡ ಅಭ್ಯರ್ಥಿಗಳ ಹೆಸರುಗಳನ್ನು ಪ್ರಕಟಣೆ ಮಾಡುತ್ತದೆ. ಚುನಾವಣೆಯಲ್ಲಿ ಸ್ಪರ್ಧಿಸಿದಂತಹ ಅಭ್ಯರ್ಥಿಗಳು ನಾಮಪತ್ರಗಳನ್ನು ಸಲ್ಲಿಸುತ್ತಾರೆ. ನಾಮಪತ್ರಗಳನ್ನು ಸಲ್ಲಿಸಿದ ನಂತರ ಚುನಾವಣಾ ಅಧಿಕಾರಿಗಳು ಆ ನಾಮಪತ್ರಗಳನ್ನು ಪರಿಶೀಲನೆ ಮಾಡುತ್ತಾರೆ. ಆ ನಾಮಪತ್ರಗಳಲ್ಲಿ ಅಭ್ಯರ್ಥಿ ಕೊಟ್ಟಂತಹ ವಿಷಯಗಳು ಸೂಕ್ತವಾಗಿದ್ದರೆ ಅಥವಾ ಸಮಂಜಸವಾಗಿತ್ತು ಅಂದ್ರೆ ಅವುಗಳನ್ನ ಪರಿಶೀಲನೆ ಮಾಡ್ತಾರೆ. ಕೆಲವೊಂದು ಸಮಂಜಸವಾಗಿಲ್ಲ, ಸುಳ್ಳು ದಾಖಲೆಗಳನ್ನ ಸಲ್ಲಿಸಿದ್ದಾರೆ ಅನ್ನುವಂಥದ್ದು ಕಂಡು ಬಂದ್ರೆ ಆ ಅಭ್ಯರ್ಥಿಗಳ ಹೆಸರುಗಳನ್ನ ಪ್ರಕಟಣೆಯನ್ನ ಮಾಡ್ತಾರೆ. ನಂತರ ಉಮೇದುವಾರಿಕೆ ಹಿಂಪಡೆಯುವುದು. ಅರ್ಹ ಅಭ್ಯರ್ಥಿಗಳ ಪಟ್ಟಿ ಪ್ರಕಟಗೊಂಡ ನಂತರ ಅಭ್ಯರ್ಥಿಗಳು ಬಯಸಿದಲ್ಲಿ ಉಮೇದುವಾರಿಕೆಯನ್ನ ಹಿಂತೆಗೆದುಕೊಳ್ಳಲು ಒಂದು ದಿನಾಂಕವನ್ನ ನಿಗದಿಗೊಳಿಸಿ ಪ್ರಕಟಣೆ ನೀಡಲಾಗುತ್ತೆ. ಚುನಾವಣೆಗೆ ಹಾಕಿದಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಚುನಾವಣೆಯಲ್ಲಿ ಸ್ಪರ್ಧಿಸಬೇಕು ಅನ್ನುವಂಥದ್ದೇನಿಲ್ಲ. ಕೆಲವೊಂದು ಸರಿ ಏನಾಗ್ತಾರೆ, ಚುನಾವಣೆಗೆ ಸ್ಪರ್ಧಿಸಿದಂತಹ ಅಭ್ಯರ್ಥಿಗಳು ತಮ್ಮ ಒಂದು ಉಮೇದುವಾರಿಕೆಯನ್ನ ವಾಪಸ್ಸು ಸಹ ಪಡೆದುಕೊಳ್ಳಬಹುದು. ಅದಕ್ಕೂ ಸಹ ಇಲ್ಲಿ ಸಮಯಾವಕಾಶವನ್ನ ಕೊಡಲಾಗುತ್ತೆ. ನಂತರ ಚುನಾವಣೆಯ ಪ್ರಚಾರ. ಚುನಾವಣಾ ಕಣದಲ್ಲಿರುವಂತಹ ಅಭ್ಯರ್ಥಿಗಳ ಅಂತಿಮ ಪಟ್ಟಿ ಪ್ರಕಟಗೊಂಡ ನಂತರ ಚುನಾವಣಾ ಪ್ರಚಾರ ಕಾರ್ಯ ಆರಂಭವಾಗುತ್ತೆ. ಬಾಹ್ಯ ಪ್ರಚಾರ ಕಾರ್ಯವು ಮತದಾನ ದಿನಕ್ಕಿಂತ 48 ಗಂಟೆಗಳ ಮುಂಚಿತವಾಗಿ ಮುಕ್ತಾಯವಾಗುತ್ತದೆ. ಪ್ರಚಾರದ ವೇಳೆಯಲ್ಲಿ ರಾಜಕೀಯ ಪಕ್ಷಗಳು ಮತ್ತು ಅಭ್ಯರ್ಥಿಗಳು ತಮ್ಮ ಪಕ್ಷಕ್ಕೆ ಅಥವಾ ತಮಗೆ ಜಯವನ್ನ ತಂದುಕೊಟ್ಟರೆ ಜನರಿಗೆ ಯಾವ ಯಾವ ಸೌಕರ್ಯ ಮತ್ತು ಸವಲತ್ತುಗಳನ್ನು ಪೂರೈಕೆ ಮಾಡುವೆವು ಅನ್ನುವಂತಹ ಒಂದು ಭರವಸೆಯನ್ನ ನೀಡುತ್ತಾ ಮತದಾರರನ್ನ ತನ್ನತ್ತ ಸೆಳೆಯುವ ಪ್ರಯತ್ನವನ್ನು ಮಾಡ್ತಾರೆ. ಈ ಭರವಸೆಗಳನ್ನೇ ಚುನಾವಣಾ ಪ್ರಣಾಳಿಕೆ ಅಂತ ಹೇಳ್ತಾರೆ. ಚುನಾವಣೆಯಲ್ಲಿ ಸ್ಪರ್ಧಿಸುವಂತಹ ಅಭ್ಯರ್ಥಿಗಳು ತಾನು ಯಾವ ಕ್ಷೇತ್ರದಿಂದ ಸ್ಪರ್ಧಿಸ್ತಿದ್ದಾನೆ, ಆ ಕ್ಷೇತ್ರದಲ್ಲಿ ನನ್ನನ್ನು ಗೆಲ್ಲಿಸಿದ್ದೇ ಆದರೆ ನಾನು ಗೆದ್ದ ನಂತರ ಈ ಒಂದು ಕ್ಷೇತ್ರಕ್ಕೆ ಇಂತಿಂತ ಕೆಲಸಗಳನ್ನ ಮಾಡ್ತೇನೆ ಅಂತೇಳಿ ಏನ್ ಮಾಡ್ತಾನೆ, ಸಾರ್ವಜನಿಕರಲ್ಲಿ ತನ್ನ ಒಂದು ಕೆಲಸಗಳ ಒಂದು ಪಟ್ಟಿಯನ್ನ ಅವರು ಕೊಡ್ತಾರೆ. ಈ ಪಟ್ಟಿಯನ್ನು ಏನ್ ಕೆಲಸಗಳನ್ನು ಮಾಡ್ತೀನಿ ಅನ್ನುವಂಥದ್ದನ್ನ ಹೇಳ್ತಾ ಅವರಿಂದ ಮತವನ್ನ ಪಡೆಯುವಂತಹ ಪ್ರಯತ್ನವನ್ನ ಮಾಡ್ತಾನೆ. ಇದನ್ನೇ ಚುನಾವಣಾ ಪ್ರಣಾಳಿಕೆ ಅಂತ ಹೇಳ್ತಾರೆ. ಈ ಅವಧಿಯಲ್ಲಿ ಸಾರ್ವಜನಿಕ ಸಭೆಗಳು ಮನೆ ಮನೆಗಳಿಗೆ ತೆರಳಿ ಮತಯಾಚಿಸುವುದು, ಧ್ವಜಗಳು, ನಿಶಾನೆಗಳು, ಬಟ್ಟೆಯಿಂದ ತಯಾರಾದಂತಹ ತೋರಣಗಳು, ಗೋಡೆಯ ಪತ್ರಿಕೆಗಳು, ಭಿತ್ತಿ ಪತ್ರಿಕೆಗಳು, ಕರಪತ್ರಗಳು, ಘೋಷಣೆಗಳು ಇತ್ಯಾದಿಗಳು ಸರ್ವೇ ಸಾಮಾನ್ಯವಾಗಿ ಕಂಡುಬರುತ್ತಿರ್ತವೆ. ಪ್ರತಿಯೊಬ್ಬ ಅಭ್ಯರ್ಥಿಯು ಚುನಾವಣಾ ಆಯೋಗ ನಿಗದಿಪಡಿಸಿದ ನೀತಿ ಸಂಹಿತೆಗಳನ್ನು ಕಡ್ಡಾಯವಾಗಿ ಪಾಲಿಸಲೇಬೇಕು. ಚುನಾವಣಾ ಆಯೋಗ ಯಾವ ನೀತಿ ಸಂಹಿತೆಗಳನ್ನು ಕೊಟ್ಟಿರುತ್ತೋ ಅವುಗಳನ್ನು ಕಡ್ಡಾಯವಾಗಿ ಪಾಲಿಸಲೇಬೇಕು. ನಂತರ ಮತದಾನದ ದಿನ. ಚುನಾವಣಾ ಪ್ರಚಾರ ಆಯಿತು, ಚುನಾವಣಾ ದಿನ ಅಥವಾ ಮತದಾನದ ದಿನ ಅಂತ ಹೇಳ್ತೀವಿ. ಮತದಾನದ ದಿನ ಎಂದರೆ ಮತದಾರರು ಮತ ಚಲಾಯಿಸಲು ನಿಗದಿಪಡಿಸಿದ ದಿನ ಅಂತೇಳಿ ಅರ್ಥ. ಆ ದಿನದಂದು ಮತದಾರನು ಮತದಾನಕ್ಕೆ ನಿಗದಿಪಡಿಸಿದ ಮತಗಟ್ಟೆ ಕೇಂದ್ರಕ್ಕೆ ಹೋಗಬೇಕಾಗುತ್ತೆ. ಮತಗಟ್ಟೆ ಎಂದರೆ ಮತದಾನ ಮಾಡುವ ಸ್ಥಳವೆಂದು ಅರ್ಥ. ಇಲ್ಲಿ ತರಬೇತಿ ಪಡೆದಂತಹ ಚುನಾವಣಾ ಅಧಿಕಾರಿಗಳು ನಿಯೋಜನೆಯಾಗಿರ್ತಾರೆ. ಮತಗಟ್ಟೆಗಳಲ್ಲಿ ಮತದಾರನ ಗುರುತು ಖಾತ್ರಿಯಾದ ಮೇಲೆ ಆತನಿಗೆ ಮತದಾನಕ್ಕೆ ಮತಪತ್ರ, ಇದನ್ನ ಬ್ಯಾಲೆಟ್ ಪೇಪರ್ ಅಂತ ಕರೀತಾರೆ, ಮತಪತ್ರವನ್ನ ನೀಡ್ತಾರೆ. ಈ ಮತಪತ್ರದಲ್ಲಿ ಎಲ್ಲಾ ಅಭ್ಯರ್ಥಿಗಳ ಹೆಸರುಗಳು ಮತ್ತು ಅವರವರ ಹೆಸರುಗಳ ಮುಂದೆ ಅವರವರಿಗೆ ಚುನಾವಣಾ ಆಯೋಗ ನೀಡಿರುವ ಚಿಹ್ನೆಗಳು ಮುದ್ರಿತಗೊಂಡಿರುತ್ತವೆ.
ಅನಕ್ಷರಸ್ಥರು ಕೂಡ ತಮ್ಮ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿಕೊಳ್ಳಲು ಈ ಚಿಹ್ನೆಗಳು ಅನುವು ಮಾಡಿಕೊಡುತ್ತವೆ. ಈಗ ವಿದ್ಯುನ್ಮಾನ ಯಂತ್ರಗಳನ್ನ ಹಳೆಯ ಮತಪತ್ರಗಳ ಬದಲಿಗೆ ಅಳವಡಿಸಿಕೊಳ್ಳಲಾಗಿದೆ. ಮತದಾರರು ಈ ಯಂತ್ರಗಳಲ್ಲಿ ತಮ್ಮ ಅಭ್ಯರ್ಥಿಯ ಆಯ್ಕೆಯನ್ನ ಅಭ್ಯರ್ಥಿಯ ಹೆಸರಿನ ಮುಂದೆ ಇರುವಂತಹ ವಿದ್ಯುತ್ ಗುಂಡಿಯನ್ನ ಒತ್ತುವುದರ ಮೂಲಕ ತನ್ನ ಮತವನ್ನ ದಾಖಲಿಸ್ತಾನೆ. ಮತದಾನದ ಸಮಯ ಮುಗಿದ ಮೇಲೆ ಈ ಮತಪೆಟ್ಟಿಗೆ ಅಥವಾ ಮತಯಂತ್ರವನ್ನ ಸಂಬಂಧಿಸಿದ ಕೇಂದ್ರಗಳಿಗೆ ತಲುಪಿಸಲಾಗುತ್ತದೆ. ಸಂಬಂಧಿತ ಕೇಂದ್ರಗಳಿಗೆ ತಲುಪಿಸಿದ ನಂತರ ಅವುಗಳನ್ನ ಮತ ಎಣಿಕೆಯ ದಿನದವರೆಗೂ ಸಹ ಸುಭದ್ರವಾಗಿ ರಚನೆ ಮಾಡಲಾಗುತ್ತದೆ. ಅದಾದ ನಂತರ ಅಂತಿಮ ಹಂತ ಮತ ಎಣಿಕೆ. ಮತ ಎಣಿಕೆ ಚುನಾವಣೆ ಮುಗಿದ ಮೇಲೆ ನಿಗದಿತ ದಿನಾಂಕದಂದು ಅಭ್ಯರ್ಥಿಗಳು ಮತ್ತು ಅವರ ಮಧ್ಯವರ್ತಿಗಳ ಸಮ್ಮುಖದಲ್ಲಿ ಮತಗಳ ಎಣಿಕೆಯನ್ನ ಮಾಡಲಾಗುತ್ತೆ. ಇಲ್ಲಿ ಮತ ಎಣಿಕೆಗೆ ನೇಮಕಗೊಂಡ ಅಧಿಕಾರಿಗಳಿಂದ ಮತಗಳ ಎಣಿಕೆಯು ನಿರ್ದಿಷ್ಟ ಕೇಂದ್ರದಲ್ಲಿ ನಡೆಯುತ್ತೆ. ವಿದ್ಯುನ್ಮಾನ ಮತಯಂತ್ರಗಳು ಬಂದ ಮೇಲೆ ಮತ ಎಣಿಕೆಯು ಅತ್ಯಂತ ಸುಲಭವೆನಿಸಿದೆ. ವಿಶೇಷ ಸಂದರ್ಭಗಳಲ್ಲಿ ಮರು ಎಣಿಕೆಗೆ ಅವಕಾಶವಿರುತ್ತೆ. ಹಾಗೂ ಏನಾದರೂ ಅವ್ಯವಹಾರಗಳು ಕಂಡು ಬಂದಲ್ಲಿ ಅಭ್ಯರ್ಥಿಗಳು ನ್ಯಾಯಾಲಯದ ಮೊರೆ ಹೋಗಬಹುದಾಗಿದೆ. ರಿಟರ್ನಿಂಗ್ ಅಧಿಕಾರಿಯು ಮತ ಎಣಿಕೆಯ ಫಲಿತಾಂಶವನ್ನ ಘೋಷಣೆಯನ್ನ ಮಾಡ್ತಾರೆ. ನಂತರ ರಾಜಕೀಯ ಪಕ್ಷಗಳು. ಪ್ರಜಾಪ್ರಭುತ್ವ ಮಾದರಿಯ ಸರ್ಕಾರಗಳಲ್ಲಿ ರಾಜಕೀಯ ಪಕ್ಷಗಳು ಅವಶ್ಯಕ ಮತ್ತು ಅನಿವಾರ್ಯ. ಈ ರಾಜಕೀಯ ಪಕ್ಷಗಳು ಪ್ರತಿನಿಧಿಗಳು, ಸರ್ಕಾರ ಮತ್ತು ಜನಸಮುದಾಯದ ನಡುವಿನ ಕೊಂಡಿ ಇದ್ದಂತೆ, ಸೇತುವೆ ಇದ್ದಂತೆ ಕಾರ್ಯಗಳನ್ನು ನಿರ್ವಹಿಸುತ್ತಾರೆ. ರಾಜಕೀಯ ಪಕ್ಷಗಳು ಸಾಮಾಜಿಕ ಮತ್ತು ಆರ್ಥಿಕ ಪ್ರಗತಿಗಾಗಿ ನಿಯಮಗಳನ್ನ ಹಾಗೂ ಕಾನೂನುಗಳನ್ನು ರೂಪಿಸುವಲ್ಲಿ ಪ್ರಮುಖವಾದಂತಹ ಪಾತ್ರ ವಹಿಸುತ್ತವೆ. ರಾಜಕೀಯ ಪಕ್ಷಗಳು ಕೆಲವೊಮ್ಮೆ ರಾಜಕೀಯ ಪ್ರವೇಶ ಬಯಸುವವರಿಗೆ ತರಬೇತಿ ಕೇಂದ್ರಗಳಾಗಿ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕೇಂದ್ರ ಸಂಸತ್ತಿನ ಕೆಳಮನೆ ಅಥವಾ ಲೋಕಸಭೆ, ರಾಜ್ಯ ಮಟ್ಟದಲ್ಲಿ ಕೆಳಮನೆ ಅಥವಾ ವಿಧಾನಸಭೆಯಲ್ಲಿ ಬಹುಮತ ಹೊಂದಿರುವ ರಾಜಕೀಯ ಪಕ್ಷವು ಸರ್ಕಾರ ರಚಿಸುತ್ತದೆ. ಯಾವ ಪಕ್ಷ ಸರ್ಕಾರ ರಚಿಸಿಕೊಳ್ಳುತ್ತದೆಯೋ ಆ ಪಕ್ಷವನ್ನ ಆಡಳಿತ ಪಕ್ಷ ಅಂತಾರೆ. ಎರಡನೇ ಸ್ಥಾನದಲ್ಲಿ ಬಹುಮತ ಪಡೆದ ಪಕ್ಷವು ವಿರೋಧ ಪಕ್ಷ ಎಂದು ಕರೆಸಿಕೊಂಡು ಆಡಳಿತ ಪಕ್ಷದ ಚಟುವಟಿಕೆಗಳ ವಿಮರ್ಶೆ ಮಾಡುವ ಅಧಿಕಾರವನ್ನು ಹೊಂದಿರುತ್ತದೆ. ಉಳಿದ ಸಣ್ಣ ಸಣ್ಣ ಪಕ್ಷಗಳು ಹಾಗೂ ಸ್ವತಂತ್ರ ಅಭ್ಯರ್ಥಿಗಳು ಸಮಯ ಬಂದಾಗ ತಮ್ಮ ಸ್ವ ಇಚ್ಛೆಯಿಂದ ಆಡಳಿತ ಅಥವಾ ವಿರೋಧ ಪಕ್ಷವನ್ನ ಬೆಂಬಲಿಸುವ ಅಧಿಕಾರವನ್ನ ಹೊಂದಿವೆ. ನಂತರ ರಾಷ್ಟ್ರೀಯ ಪಕ್ಷಗಳು. ಭಾರತದಲ್ಲಿ ಹಲವು ರಾಜಕೀಯ ಪಕ್ಷಗಳಿದ್ದು ಅವುಗಳನ್ನ ರಾಷ್ಟ್ರೀಯ ರಾಜಕೀಯ ಪಕ್ಷಗಳು ಮತ್ತು ಪ್ರಾಂತೀಯ ರಾಜಕೀಯ ಪಕ್ಷಗಳು ಅಂತೇಳಿ ವರ್ಗೀಕರಿಸಬಹುದಾಗಿದೆ. ರಾಷ್ಟ್ರೀಯ ರಾಜಕೀಯ ಪಕ್ಷಗಳು ತಮ್ಮ ದೇಶದ ಹಲವಾರು ರಾಜ್ಯಗಳಲ್ಲಿ ತಮ್ಮ ಶಾಖೆಗಳನ್ನ ಹೊಂದಿರುವುದು ಕಂಡುಬರುತ್ತದೆ. ಈ ರಾಷ್ಟ್ರೀಯ ಪಕ್ಷಗಳು ಕೇಂದ್ರದ ಲೋಕಸಭೆ ಮತ್ತು ರಾಜ್ಯದ ವಿಧಾನಸಭೆಗಳಲ್ಲಿ ಗೌರವಯುತವಾದ ಸಂಖ್ಯೆಯ ಪ್ರತಿನಿಧಿಗಳನ್ನು ಹೊಂದಿರುತ್ತವೆ. ರಾಷ್ಟ್ರೀಯ ರಾಜಕೀಯ ಪಕ್ಷಗಳಿಗೆ ಚುನಾವಣಾ ಆಯೋಗವು ಮಾನ್ಯತೆಯನ್ನು ನೀಡುತ್ತದೆ. ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ, ಭಾರತೀಯ ಜನತಾ ಪಕ್ಷ ಇತ್ಯಾದಿಗಳು ರಾಷ್ಟ್ರೀಯ ಪಕ್ಷಗಳಾಗಿದ್ದು ತಮ್ಮದೇ ಆದ ಪಕ್ಷದ ಚಿಹ್ನೆಗಳನ್ನು ಹೊಂದಿ ಗುರುತಿಸಿಕೊಂಡಿವೆ. ನಂತರ ಪ್ರಾದೇಶಿಕ ಪಕ್ಷಗಳು. ಪ್ರಾದೇಶಿಕ ರಾಜಕೀಯ ಪಕ್ಷಗಳನ್ನ ರಾಜ್ಯಗಳ ರಾಜಕೀಯ ಪಕ್ಷಗಳೆಂದು ಕರೀತಾರೆ. ವಿಧಾನಸಭೆಯಲ್ಲಿ ಗಣನೀಯ ಸಂಖ್ಯೆಯ ಅಭ್ಯರ್ಥಿಗಳು ಅಥವಾ ಸದಸ್ಯರನ್ನು ಹೊಂದಿರುವ ರಾಜ್ಯ ಪಕ್ಷಗಳನ್ನ
ಪ್ರಾದೇಶಿಕ ಪಕ್ಷಗಳೆಂದು ಮಾನ್ಯ ಮಾಡಲಾಗಿದೆ. ಹಲವಾರು ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳು ತಮ್ಮ ವರ್ಚಸ್ಸಿನಿಂದಾಗಿ ಬಹುಮತ ಪಡೆದಂತಹ ಸರ್ಕಾರ ರಚಿಸಿಕೊಂಡಿರುತ್ತವೆ. ಪ್ರಾದೇಶಿಕ ರಾಜಕೀಯ ಪಕ್ಷಗಳು ಸರ್ಕಾರ ರಚಿಸಿಕೊಂಡು ಆಡಳಿತ ನಡೆಸಿದ್ದಕ್ಕೆ ಉದಾಹರಣೆಯಾಗಿ ತಮಿಳುನಾಡಿನ ಡಿಎಂಕೆ ಮತ್ತು ಎಐಡಿಎಂಕೆ ಪಕ್ಷ, ಅಸ್ಸಾಂ ಗಣ ಪರಿಷತ್, ಆಂಧ್ರ ಪ್ರದೇಶದಲ್ಲಿ ತೆಲುಗುದೇಶಂ ಪಕ್ಷ, ಮಹಾರಾಷ್ಟ್ರದಲ್ಲಿ ಶಿವಸೇನಾ ಪಕ್ಷ, ಕರ್ನಾಟಕದಲ್ಲಿ ಜನತಾದಳ ಪಕ್ಷ ಮತ್ತೆ ಸಮಾಜವಾದಿ ಪಕ್ಷಗಳು ಪ್ರಮುಖವಾಗಿವೆ. ಈ ಎಲ್ಲಾ ಪ್ರಾದೇಶಿಕ ಪಕ್ಷಗಳು ತಮ್ಮದೇ ಆದ ಪಕ್ಷದ ಚಿಹ್ನೆಯನ್ನ ಹೊಂದಿರುತ್ತವೆ. ಪ್ರಾದೇಶಿಕ ಪಕ್ಷಗಳು ಲೋಕಸಭೆಯಲ್ಲೂ ತನ್ನ ಪ್ರತಿನಿಧಿಗಳನ್ನ ಹೊಂದಿರಬಹುದು. ಯಾವುದೇ ಪಕ್ಷಕ್ಕೆ ಸ್ಪಷ್ಟ ಬಹುಮತ ದೊರೆಯದಿದ್ದಂತಹ ಪಕ್ಷದಲ್ಲಿ ಸರ್ಕಾರದ ರಚನೆಯಲ್ಲಿ ಪ್ರಾದೇಶಿಕ ಪಕ್ಷಗಳು ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತಿರುವುದನ್ನು ನಾವೆಲ್ಲರೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಕಾಣುತ್ತಿದ್ದೇವೆ. ಈ ರೀತಿ ಈ ಪಕ್ಷಗಳು, ಪ್ರಾದೇಶಿಕ ಪಕ್ಷಗಳು ಮತ್ತು ರಾಷ್ಟ್ರೀಯ ಪಕ್ಷಗಳನ್ನು ಏನಾಗುತ್ತೆ ಅಂತಂದ್ರೆ ಕಾರ್ಯವನ್ನು ನಿರ್ವಹಿಸುತ್ತವೆ. ನಂತರ ಸಮ್ಮಿಶ್ರ ಸರ್ಕಾರ. ಇತ್ತೀಚಿನ ದಿನಗಳಲ್ಲಿ ಹಲವಾರು ಪಕ್ಷಗಳು ಅಧಿಕಾರಕ್ಕಾಗಿ ಚುನಾವಣೆಗಳಲ್ಲಿ ಭಾಗವಹಿಸುತ್ತವೆ. ಯಾವುದಾದರೊಂದು ಪಕ್ಷ ಸ್ಪಷ್ಟ ಬಹುಮತವನ್ನ ಪಡೆದರೆ ಅಂತಹ ಪಕ್ಷ ಸರ್ಕಾರ ರಚಿಸಿ ಆಡಳಿತವನ್ನ ನಡೆಸಿಕೊಂಡು ಹೋಗುತ್ತದೆ. ಎಷ್ಟೋ ಸಂದರ್ಭಗಳಲ್ಲಿ ಯಾವ ಪಕ್ಷಕ್ಕೂ ಸಹ ಸರ್ಕಾರ ರಚನೆಗೆ ಬೇಕಿರುವಂತಹ ಸ್ಪಷ್ಟ ಬಹುಮತ ಬರುವುದಿಲ್ಲ. ಅಂತಹ ಸಂದರ್ಭಗಳಲ್ಲಿ ಅತಂತ್ರ ಲೋಕಸಭೆ ಅಥವಾ ಅತಂತ್ರ ವಿಧಾನಸಭೆ ಅನ್ನಲಾಗುತ್ತದೆ. ಇಂತಹ ಸಂದರ್ಭಗಳಲ್ಲಿ ಕೆಲವು ಪಕ್ಷಗಳು ಸಂಯೋಜನೆಗೊಂಡು ಅವಶ್ಯವಿರುವ ಸದಸ್ಯ ಬಲವನ್ನ ಸಾಬೀತುಪಡಿಸಿ ಸರ್ಕಾರ ರಚಿಸಿಕೊಳ್ಳುತ್ತದೆ. ಈ ಪ್ರಕಾರದ ಮೈತ್ರಿಗೆ ಮತದಾನೋತ್ತರ ಮೈತ್ರಿ ಅಂತೇಳಿ ಕರೀತಾರೆ. ಕೆಲವೊಮ್ಮೆ ಚುನಾವಣೆಗೆ ಮುಂಚಿತವಾಗಿಯೇ 2 ಅಥವಾ 2ಕ್ಕಿಂತ ಹೆಚ್ಚು ಪಕ್ಷಗಳು ಕೂಡಿಕೊಂಡು ಸ್ಥಾನ ಹಂಚಿಕೆಯನ್ನು ಮಾಡಿಕೊಂಡು ಚುನಾವಣೆಗೆ ಜಂಟಿಯಾಗಿ ಸ್ಪರ್ಧಿಸುತ್ತವೆ. ಈ ಪ್ರಕಾರದ ಮೈತ್ರಿಯನ್ನ ಮತದಾನ ಪೂರ್ವ ಮೈತ್ರಿ ಅಂತೇಳಿ ಕರೆಯಲಾಗುತ್ತೆ. ಈ ಎರಡೂ ಪ್ರಕಾರದ ಮೈತ್ರಿಗಳು ಯಾವಾಗ ಅತಂತ್ರ ಸ್ಥಿತಿ ಉಂಟಾಗುತ್ತದೆಯೋ ಆ ಸಂದರ್ಭಗಳಲ್ಲಿ ಸರ್ಕಾರ ರಚಿಸಿಕೊಳ್ಳಲು ಸಹಕಾರಿಯಾಗುತ್ತದೆ. ಈ ಪ್ರಕಾರವಾಗಿ 2ಕ್ಕಿಂತ ಹೆಚ್ಚು ಪಕ್ಷಗಳ ಸಹಕಾರದಿಂದ ರಚನೆಗೊಂಡಂತಹ ಸರ್ಕಾರವನ್ನೇ ಸಮ್ಮಿಶ್ರ ಸರ್ಕಾರ ಅಂತೇಳಿ ಕರೆಯಲಾಗುತ್ತೆ. ಸಮ್ಮಿಶ್ರ ಸರ್ಕಾರದಲ್ಲಿ ಮೈತ್ರಿ ಹೊಂದಿದ ಪಕ್ಷಗಳು ಮಂತ್ರಿಮಂಡಲದಲ್ಲಿ ತಮ್ಮ ಪಾಲುಗಳನ್ನ ಹಂಚಿಕೊಳ್ಳುತ್ತಾರೆ. ಕೆಲವೊಮ್ಮೆ ಮೈತ್ರಿಕೂಟದ ಪಕ್ಷವು ಅಧಿಕಾರದಲ್ಲಿ ಪಾಲು ಪಡೆಯದೆ ಪ್ರಮುಖ ಪಕ್ಷವೊಂದನ್ನ ಬೆಂಬಲಿಸಿದಾಗ ಅಂತಹ ಸಂದರ್ಭಗಳಲ್ಲಿ ಬಾಹ್ಯ ಬೆಂಬಲ ಅಂತೇಳಿ ಕರೀತಾರೆ. ಸುಮಾರು 1989ನೇ ಇಸ್ವಿಯಿಂದ ಲೋಕಸಭೆ ಮತ್ತು ಕೆಲವು ವಿಧಾನಸಭೆಗಳಲ್ಲಿ ಅತಂತ್ರ ಸರ್ಕಾರಗಳು ಉಂಟಾಗಿರುವುದು ಸಾಮಾನ್ಯವಾಗಿರುವುದನ್ನು ಕಾಣಬಹುದಾಗಿದೆ. ನಂತರ ಸಾರ್ವಜನಿಕ ಅಭಿಪ್ರಾಯ. ಸಾಮಾನ್ಯ ಪ್ರಜೆಯೊಬ್ಬ ತನಗೆ ಸಂಬಂಧಿಸಿದ ನಿರ್ದಿಷ್ಟ ವಿಷಯವೊಂದಕ್ಕೆ ತನ್ನ ಅಭಿಪ್ರಾಯವನ್ನು ಅಭಿವ್ಯಕ್ತಿಗೊಳಿಸುವುದೇ ಸಾರ್ವಜನಿಕ ಅಭಿಪ್ರಾಯವಾಗಿದೆ. ಈ ಅಭಿಪ್ರಾಯವು ಬಹುಜನರ ಅಥವಾ ರಾಜಕೀಯ ವ್ಯಕ್ತಿಗಳ ಅಭಿಪ್ರಾಯವೇನಲ್ಲ. ಸರ್ಕಾರವು ಸಾರ್ವಜನಿಕ ಅಭಿಪ್ರಾಯಗಳ ಆಧಾರದ ಮೇಲೆ ನಿಯಮಗಳನ್ನು ರೂಪಿಸುತ್ತದೆ. ಇಂತಹ ಸಾರ್ವಜನಿಕ ಅಭಿಪ್ರಾಯಗಳು ವಿಷಯಾಧಾರಿತವಾಗಿ ಕಾಲಕಾಲಕ್ಕೆ ಬದಲಾಗುವ ಸಾಧ್ಯತೆಗಳು ಇರೋದನ್ನು ನಾವು ಕಾಣ್ತೀವಿ. ಸಾರ್ವಜನಿಕರು ಘಟನೆಯೊಂದರ ಬಗ್ಗೆ ಜಾಗೃತಿ ಹೊಂದಿದ್ದು ಅದರ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಸ್ವತಂತ್ರವಾಗಿ ಯಾವುದೇ ಹೆದರಿಕೆ ಅಥವಾ
ಪೂರ್ವಗ್ರಹ ಇಲ್ಲದೆ ವ್ಯಕ್ತಪಡಿಸುವುದಾಗಿದೆ. ಸರ್ಕಾರ ಮತ್ತು ರಾಜಕೀಯ ಪಕ್ಷಗಳು ಸಾರ್ವಜನಿಕ ಅಭಿಪ್ರಾಯಗಳನ್ನು ಪ್ರೋತ್ಸಾಹಿಸುತ್ತವೆ. ರೇಡಿಯೋ, ದೂರದರ್ಶನ, ಪತ್ರಿಕೆಗಳು, ನಿಯತಕಾಲಿಕೆಗಳು, ಅಂತರ್ಜಾಲ ಮುಂತಾದ ಮಾಧ್ಯಮಗಳು ಸಾರ್ವಜನಿಕ ಅಭಿಪ್ರಾಯವನ್ನು ಹಂಚಿಕೊಳ್ಳಲು ನೆರವಾಗಿವೆ. ನಂತರ ಮಾಧ್ಯಮ ಮತ್ತು ಪ್ರಜಾಪ್ರಭುತ್ವ. ಪ್ರಸ್ತುತ ದಿನಂಪ್ರತಿ ಘಟಿಸುತ್ತಿರುವ ಘಟನೆಗಳು, ಮಾಹಿತಿಗಳನ್ನು ಮಾಧ್ಯಮವು ಒದಗಿಸುತ್ತದೆ. ಮಾಧ್ಯಮಗಳು ಸರ್ಕಾರದ ಯೋಜನೆಗಳು ಮತ್ತು ನಿಯಮಗಳನ್ನು ಜನರು ತಿಳಿಯುವಂತೆ ಮಾಡುತ್ತವೆ. ಮಾಧ್ಯಮಗಳು ಸರ್ಕಾರದ ಕಾರ್ಯವೈಖರಿಯ ಬಗ್ಗೆ ಜನರಿಗೆ ಮಾಹಿತಿಯನ್ನು ನೀಡುವುದರ ಜೊತೆಗೆ ಪ್ರಮುಖ ಸಂಗತಿಗಳ ಬಗೆಗೆ ಜನಸಾಮಾನ್ಯರ ಅಭಿಪ್ರಾಯಗಳನ್ನು ಸರ್ಕಾರ ಗಮನಿಸುವಂತೆ ಮಾಡುತ್ತದೆ. ಜನಸಾಮಾನ್ಯರಿಂದ ಎತ್ತಲ್ಪಟ್ಟ ವಿಷಯಗಳಿಗೆ ಜನಪ್ರತಿನಿಧಿಗಳು ಉತ್ತರಿಸುವಂತೆ ಮತ್ತು ಜವಾಬ್ದಾರರಾಗುವಂತೆ ಮಾಧ್ಯಮಗಳು ನೋಡಿಕೊಳ್ಳುತ್ತವೆ. ಆದ ಕಾರಣ ಮಾಧ್ಯಮವು ಯಾವತ್ತೂ ಸಹ ಸತ್ಯವಾದ, ಭೀತಿ ಇಲ್ಲದ, ಪಕ್ಷಪಾತವಿಲ್ಲದ ಅಭಿಪ್ರಾಯಗಳನ್ನು ದೊರಕಿಸಿಕೊಡಬೇಕೇ ಹೊರತು ಸೂಕ್ಷ್ಮ ವಿಚಾರಗಳನ್ನು ವೈಭವೀಕರಿಸುವ ಭಯದ ವಾತಾವರಣವನ್ನು ಸೃಷ್ಟಿ ಮಾಡಬಾರದು. ಮಾಧ್ಯಮವು ಸಂಗತಿಗಳನ್ನು ಬಿತ್ತರಿಸುವಾಗ ಐಕ್ಯತೆ, ಜಾತ್ಯತೀತತೆ, ಪ್ರಜಾಪ್ರಭುತ್ವ ತತ್ವಗಳಿಗೆ ಹಾನಿಯುಂಟಾಗದಂತೆ ಎಚ್ಚರವನ್ನು ವಹಿಸಬೇಕು. ಪತ್ರಿಕಾ ಮಾಧ್ಯಮವು ದಿನಪತ್ರಿಕೆಗಳು ಮತ್ತು ನಿಯತಕಾಲಿಕೆಗಳನ್ನು ಒಳಗೊಂಡಿದ್ದು, ಭಾರತದಲ್ಲಿ ದಿನಪತ್ರಿಕೆಗಳು ಮತ್ತು ನಿಯತಕಾಲಿಕೆಗಳು ಕಡ್ಡಾಯವಾಗಿ ದಿನಪತ್ರಿಕಾ ನೋಂದಣಿ ಕಚೇರಿಯಲ್ಲಿ ನೋಂದಾಯಿಸಿಕೊಂಡಿರತಕ್ಕದ್ದು. ದಿನಪತ್ರಿಕೆಗಳ ಗುಣಮಟ್ಟ ಹೆಚ್ಚಿಸಲು ಮತ್ತು ಪತ್ರಿಕಾ ಸ್ವಾತಂತ್ರ್ಯ ರಕ್ಷಣೆಗಾಗಿ ಭಾರತೀಯ ಪತ್ರಿಕಾ ಪರಿಷತ್ತು ಎಂಬ ಸಂಸ್ಥೆಯನ್ನು ಭಾರತದಲ್ಲಿ ಸ್ಥಾಪಿಸಲಾಗಿದೆ. ಮಾಧ್ಯಮ ಕ್ಷೇತ್ರದಲ್ಲಿ ನಾವು ಗಮನಿಸೋದಾದರೆ ದೂರದರ್ಶನ, ರೇಡಿಯೋ, ಅಂತರ್ಜಾಲ ಇತ್ಯಾದಿ ವಿದ್ಯುನ್ಮಾನ ಮಾಧ್ಯಮಗಳು ಸಹ ಸೇರ್ಪಡೆಗೊಂಡಿವೆ. ಈ ವಿದ್ಯುನ್ಮಾನ ಮಾಧ್ಯಮಗಳು ವಿದ್ಯುನ್ಮಾನ ಮಧ್ಯವರ್ತಿಗಳು 1962ರ ಬಾನುಲಿ ಪ್ರಸರಣ ಸಂಹಿತೆಯಡಿ ಕಾರ್ಯನಿರ್ವಹಿಸುತ್ತಿದ್ದು, ಜನಸಾಮಾನ್ಯರು, ಅಧಿಕಾರಿಗಳು ಮತ್ತು ಇತರ ನಾಯಕರುಗಳ ಅನೇಕ ಪ್ರಸಂಗಗಳಲ್ಲಿ ವಿಚಾರ ವಿನಿಮಯ ಮಾಡಿಕೊಳ್ಳಲು ಅವಕಾಶವನ್ನು ಕಲ್ಪಿಸಿಕೊಟ್ಟಿವೆ. ಇತ್ತೀಚೆಗೆ ನಾವು ಗಮನಿಸೋದಾದರೆ ಮಾಧ್ಯಮಗಳ ಒಂದು ಪಾತ್ರ ತುಂಬಾ ಮಹತ್ವದ್ದಾಗಿದೆ. ಕೊರೋನಾ ಕಾಯಿಲೆಯ ಅನ್ವಯ ಸುಮಾರು 2 ವರ್ಷಗಳ ಕಾಲ ಶಾಲಾ ಕಾಲೇಜುಗಳು ತೆರೀಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಅಂತಹ ಸಂದರ್ಭದಲ್ಲಿ ಈ ಮಾಧ್ಯಮಗಳ ಮೂಲಕ ರೇಡಿಯೋ, ಬಾನುಲಿ ಪಾಠಗಳು ಮತ್ತೆ ದೂರದರ್ಶನಗಳ ಮೂಲಕ ಸಾರ್ವಜನಿಕ ಶಿಕ್ಷಣ ಇಲಾಖೆ ಚಂದನ ವಾಹಿನಿಯಲ್ಲಿ ಅನೇಕ ಗದ್ಯಗಳನ್ನು, ಪದ್ಯಗಳನ್ನು, ಪಾಠಗಳನ್ನು, ವಿಷಯಾಧಾರಿತ ಕಲಿಕಾ ಮಾಧ್ಯಮವನ್ನು ವಿದ್ಯಾರ್ಥಿಗಳಿಗೆ ಮನಮುಟ್ಟುವಂತೆ, ಜೊತೆಗೆ ಅವರ ಮನೆ ಬಾಗಿಲಿಗೆ ಶಿಕ್ಷಣವನ್ನು ಪ್ರಚಾರವನ್ನು ಮಾಡಿರೋದನ್ನು ನಾವು ಕಾಣಬಹುದು. ಇತ್ತೀಚೆಗೆ ನಾವು ಸರ್ಕಾರದ ಅಧೀನದಲ್ಲಿ ಪ್ರಚಾರವಾಗುತ್ತಿರುವಂತಹ ಕಾರ್ಯಕ್ರಮಗಳು ವಿದ್ಯಾಗಮ, ನಂತರ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುವಂತಹ ಪಾಠ ಪ್ರವಚನಗಳನ್ನು ಕಾಣ್ತೀವಿ. ಇವಕ್ಕೆಲ್ಲದಕ್ಕೂ ಕಾರಣ ಈ ಒಂದು ಮಾಧ್ಯಮ. ಇಷ್ಟು ಇಂದಿನ ಒಂದು ಭಾರತದ ಚುನಾವಣಾ ವ್ಯವಸ್ಥೆ. ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು. ಇಂದಿಗೆ ಈ ಒಂದು ಅಧ್ಯಾಯ